ವೀಕ್ಷಕ ನಮಸ್ಕಾರ. ನಾನಿಂದ ಮೈಸೂರು ಜಿಲ್ಲಾ ವರದಿಗಾರ ಸವಾಲ್ ಟಿವಿ. ಆಗಲೇ ಕೂಡ ನಿಮ್ಗೆ ಹೇಳ್ದಂಗೆ ಇವತ್ತು ಇಡೀ ಕರ್ನಾಟಕದಂತೆ ಅಲ್ಲದೆ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಒಂದು ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾ ಇರೋದು. ಕಾರಣ ಇಷ್ಟ, ಇವತ್ತು ಏನು ಸೂರ್ಯನ ಪಥ ಚೇಂಜ್ ಆಗುತ್ತೆ. ಹಾಗಾಗಿ ಇಡೀ ದೇಶಾದ್ಯಂತ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಥರ ಒಂದು ಆಚರಣೆಗಳ ಕೂಡ ಮಾಡ್ತಾರೆ. ಉದಾಹರಣೆಗೆ ತಮಿಳುನಾಡಲ್ಲಿ ಕೂಡ ಪೊಂಗಲ್ ಅಂತ ಮಾಡ್ತಾರೆ. ಬೇರೆ ಬೇರೆ ಆಂಧ್ರ ಪ್ರದೇಶದಲ್ಲಿ ಈ ರೀತಿಯಾಗಿ ಬೇರೆ ಬೇರೆ ಉತ್ತರ ಭಾರತದ ಎಲ್ಲ ರಾಜ್ಯಗಳು ಕೂಡ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮನ ಆಚರಣೆ ಮಾಡ್ತಾರೆ. ಅದರಲ್ಲೂ ಮಕರ ಸಂಕ್ರಾಂತಿ ಇಡೀ ದೇಶದ ಒಂದು ಹಬ್ಬವಾಗಿ, ಮತ್ತೆ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಯಾರೆಲ್ಲ ಇವತ್ತು ಮಕರ ಸಂಕ್ರಾಂತಿಗೆ ಹೋಗ್ತಾರೆ, ಆ ಮಕರ ಸಂಕ್ರಾಂತಿಗೆ ಹೋಗೋದಕ್ಕೆ ಮುಖ್ಯ ಕಾರಣ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಕೂಡ ಇವತ್ತು ಕರ್ನಾಟಕದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಕೂಡ ಸಹಸ್ರಾರು ಸಂಖ್ಯೆ ಕೂಡ ಇವತ್ತು ಹೋಗುವಂಥದ್ದು. ಹಾಗಾಗಿ ಕರ್ನಾಟಕದಲ್ಲಿ ಏನು ಇವತ್ತು ಅಯ್ಯಪ್ಪ ಮಾಲಾಧಾರಿಗಳಿದ್ದಾರೆ, ಅತಿ ಹೆಚ್ಚು ನಮ್ಮ ಕರ್ನಾಟಕದ ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿ ಮಾಡುವಂಥದ್ದು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಇವತ್ತು ಏನು ನೋಡ್ತಾ ಇದ್ದೀರಾ, ಜೊತೆಗೆ ಇವತ್ತು ಸಂಕ್ರಾಂತಿ ಹಬ್ಬ ಹಳ್ಳಿಗಳು ಕೂಡ ವಿಶೇಷವಾಗಿ ನೋಡ್ತಾ ಇರೋದು. ಹಾಗಾಗಿ ಪ್ರತಿಯೊಂದು ವರ್ಷನೂ ಕೂಡ ಒಂದೊಂದು ಹಳ್ಳಿಗೆ ಹೋಗಿ ನಾನು ಆ ಒಂದು ವಿಶೇಷವಾದಂಥ ವಿಚಾರಗಳನ್ನ ನಿಮಗೆ ತಲುಪಿಸ್ತಾ ಇದ್ದೀವಿ. ಇವತ್ತು ಉನ್ನಳ್ಳಿ ಗ್ರಾಮದಲ್ಲಿ ಕೂಡ ಇದ್ವಿ. ಇಲ್ಲಿ ಮಾಲಿನ್ಯದಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಇವತ್ತು ಪೂಜೆ ಪುರಸ್ಕಾರಗಳನ್ನ ಮಾಡ್ತಿರೋದು, ರಾಸುಗಳಿಗೆ ಪೂಜೆ ಮಾಡುವಂಥದ್ದು. ಮತ್ತೆ ಇಲ್ಲಿ ಈ ಒಂದು ಗ್ರಾಮ ಮಾದರಿ ಗ್ರಾಮ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಒಂದು ದೇವಾಲಯಗಳಿಗೆ ಮಾದರಿ ಗ್ರಾಮ ಆಗಿರೋಂಥದ್ದು. ಕೆಲವು ಹಳ್ಳಿಗಳಲ್ಲಿ ಇನ್ನೂ ಎಷ್ಟೋ ದೇವಾಲಯಗಳ ಜೀರ್ಣೋದ್ಧಾರ ಆಗಿಲ್ಲ. ಆದರೆ ಇಲ್ಲಿ ಸುಮಾರು 50 ಲಕ್ಷ ರೂಪಾಯಿಯಷ್ಟು ಒಂದು ದೇವಸ್ಥಾನ ಅಂದರೆ ರಾಮ ಮಂದಿರ ಒಂದು ಉದ್ಘಾಟನೆ ಆಗಿದ್ದು, ನಾನು ಕೂಡ 48 ದಿನ ಮಂಡಲ ಪೂಜೆ ಮಾಡಿದಾಗ ಸುದ್ದಿ ಕೂಡ ಮಾಡಿದ್ದೆ. ಭಾಳ ಇದು ರಾಜಕೀಯ ಹೊರತುಪಡಿಸಿ ಇವತ್ತು ಮಾಡುವಂಥ ಹಲವಾರು ಧಾರ್ಮಿಕ ಆಚರಣೆಗಳಲ್ಲಿ ಎಲ್ಲರೂ ಕೂಡ ಇವತ್ತು ಸಾಮರಸ್ಯದಿಂದ ಒಂದಾಗ್ತಾರೆ ಅಂತಂದ್ರೆ ಅದು ಉನ್ನಳ್ಳಿ ಗ್ರಾಮ. ಆ ಉನ್ನಳ್ಳಿ ಗ್ರಾಮ ಮತ್ತೊಮ್ಮೆ ಕೂಡ ಬೇರೆ ಬೇರೆ ವಿಚಾರಗಳಿಗೆ ಪ್ರಚಾರ ಆಗಿತ್ತು. ಬಟ್ ಇವತ್ತು ಇಲ್ಲಿ ಮಾದರಿ ಗ್ರಾಮದಲ್ಲಿ ಮಾದರಿ ರೈತರು ಕೂಡ ಇದ್ದಾರೆ. ಸುಮಾರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ರಾಸುಗಳನ್ನ ಇಲ್ಲಿ ಪ್ರದರ್ಶನ ಮಾಡುವಂಥದ್ದು. ಮತ್ತೆ ಹಾಗೇನೆ ಜೋಡಿ ಎತ್ತಿನ ಸ್ಪರ್ಧೆ ಕೂಡ ಕರ್ಕೊಂಡು ಹೋಗುವಂಥ ಇವರು ಕೂಡ ಇಲ್ಲಿದ್ದಾರೆ. ಇಲ್ಲಿ ಇಲ್ಲೂ ಕೂಡ ವಿಶೇಷವಾದಂಥ ಪೂಜೆ ಬೆಳಗಿನಿಂದ ಕೂಡ ನಡೀತಾ ಇದೆ. ಸುಮಾರು 500 ಜಾನುವಾರುಗಳನ್ನ ಪ್ರದರ್ಶನ ಮಾಡುವಂಥ ಒಂದು ದೊಡ್ಡ ಜಾತ್ರೆಯಿಂದ ಮಾಡುವಂಥ ಕಾರ್ಯಕ್ರಮ ಕೂಡ ಈಗ ನಡೀತಾ ಇದೆ. ಮತ್ತೆ ಮುಖ್ಯವಾಗಿ ಇಲ್ಲಿನ ರೈತರಿಗೆ ಮಾದರಿ ರೈತರುಗಳು ಯಾರಿದ್ದಾರೆ ಅವರಿಗೆ ಸನ್ಮಾನ ಕೂಡ ಇಟ್ಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯವರ ಕರೆಸಿ, ಜಿಲ್ಲಾಧ್ಯಕ್ಷರ ಕರೆಸಿ ಇಲ್ಲಿ ಅವ್ರಿಗೆ ಸನ್ಮಾನ ಕೂಡ ಇಟ್ಕೊಂಡಿರೋದು ವಿಶೇಷ. ಜೊತೆಗೆ ಏನು ಆ ಸನ್ಮಾನದಲ್ಲಿ ಈ ಗ್ರಾಮದ ರೈತರೇ ಮುಖ್ಯವಾಗಿರುವಂಥದ್ದು, ಊರಿನ ಯಜಮಾನರಾಗಿರ್ಬೋದು, ಮತ್ತೆ ಈ ಗ್ರಾಮದ ಮಾದರಿ ರೈತರು ಅಂತ ಯಾರಿರ್ತಾರೆ ಅವ್ರು ಸನ್ಮಾನ ಮಾಡ್ತಿರೋದು. ವಿಶ್ವನಾಥ್ ಅವರು ಮತ್ತೆ ಈ ಗ್ರಾಮದ ಯಜಮಾನರುಗಳು ಮತ್ತೆ ಎಲ್ಲ ಯುವಕರು ರೈತರು ಕೂಡ ಸೇರ್ಕೊಂಡಿದ್ದಾರೆ. ಹಾಗಾಗಿ ಒಂದು ಮಾದರಿ ಗ್ರಾಮವಾಗಿ ಇಲ್ಲಿ ಹೊರಹೊಮ್ಮಿರೋದು. ಜೊತೆಗೆ ಈ ಒಂದು ಊರು ಯತೀಂದ್ರ ಅವರ ನಿರ್ಣಾಯಕ ಕ್ಷೇತ್ರವಾಗಿದೆ, ಸಿದ್ದರಾಮಯ್ಯನವರ ಕರ್ಮಭೂಮಿ ಕೂಡ. ಹಾಗಾಗಿ ನಾವೇನು ನೋಡ್ತಾ ಇಲ್ಲ, ಈ ಒಂದು ಸಂಕ್ರಾಂತಿ ಸಂಭ್ರಮ ಈ ಊರಿನ ಎಲ್ಲರೂ ಮಾಡುವಂಥದ್ದು ವಿಶೇಷ. ಹಾಗಾಗಿ ಇವತ್ತು ಇಲ್ಲಿ ಮಾರಿಗುಡಿ ಇವತ್ತು ಒಂದು ಪೂಜಾ ಕೈಂಕರ್ಯಗಳು ಕೂಡ ಜನ ಸೇರ್ತಿರೋದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಕೂಡ ನೂರಾರು ರಾಸುಗಳನ್ನ ಪ್ರದರ್ಶನ ಮಾಡೋದು ಕೂಡ ನಾವು ನೋಡ್ತಾ ಇದ್ದೀವಿ. ಎಸ್, ತಾವೇನು ನೋಡ್ತಾ ಇದ್ದೀರಾ ನೋಡಿ, ಇದು ನಾನು ಆಗಲೇ ನಿಮಗೆ ಕೆಲವೊಂದು ಸರಿ ಎಲ್ಲ ಹೇಳ್ತಾ ಇರ್ತೀನಿ. ಆ ರಾಜರು ಆಡಳಿತ ಮಾಡಿದಂತಹ ಒಂದು ಈ ಕ್ಷೇತ್ರ ಏನು ಮೈಸೂರು ಒಡೆತನದ ಇರೋಂಥ ಈ ಕ್ಷೇತ್ರ, ರಾಜರ ಆಳ್ವಿಕೆ ಇದ್ದಂತಹ ಕ್ಷೇತ್ರದಲ್ಲಿ ಸೈನಿಕರು ಹುತಾತ್ಮರಾದಾಗ ಈ ಒಂದು ಕಲ್ಲುಗಳನ್ನ ಇಡ್ತಾರೆ ಅಂತ ಕೂಡ ನಿಮ್ಗೆ ಹೇಳಿದೆ. ಅದು ಇತಿಹಾಸದ ಕುರುಹುಗಳು. ಆ ಒಂದು ನಿಟ್ಟಿನಲ್ಲಿ ಅವತ್ತು ಮರಣವಾದಂಥ ಸೈನಿಕರಿಗೆ ಆ ಒಂದು ನೆನಪಿಗಾರ್ಥವಾಗಿ ಇತ್ತಂಥ ಕಲ್ಲುಗಳು, ಮಾಸ್ತಿಗಲ್ಲು, ವೀರಗಲ್ಲು ಅಂತ ಆ ಕಲ್ಲಿಗೂ ಕೂಡ ಪೂಜೆ ಮಾಡೋಂಥ ಪೂಜ್ಯ ಮನೋಭಾವ ನಮ್ಮ ಹಿಂದೂಗಳದು. ಧಾರ್ಮಿಕ ಆಚರಣೆ ಮಾಡೋಂಥ ನಮ್ಮ ಸನಾತನ ಹಿಂದೂಗಳದು ಕೂಡ ವಿಶೇಷವಾಗಿ ನಾವು ನೋಡ್ಬೋದು. ಹಾಗಾಗಿ
ಕಲ್ಲಿಗೂ ಪೂಜೆ ಮಾಡುವಂಥ ಒಂದು ವಿಶೇಷತೆ ಅದು ಹಿಂದೂ ಧಾರ್ಮಿಕ ಪದ್ಧತಿಯಲ್ಲಿ ಬರುವಂಥದ್ದು. ಈ ಒಂದು ಏನು ಎಲ್ಲ ಗ್ರಾಮದ ಧಾರ್ಮಿಕ ಆಚರಣೆಗಳು ಕೂಡ ಇದನ್ನು ಕೂಡ ಆಚರಣೆ ಮಾಡೋದು ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದು ಕೂಡ ಇಲ್ಲಿ ಎಲ್ಲ ಗ್ರಾಮಗಳಲ್ಲೂ ಕೂಡ ಧಾರ್ಮಿಕ ಆಚರಣೆಗಳು ಕೂಡ ಮಾಡೋದು.